ನಮಸ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಎಜುಕೇಷನ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ 6ನೆಯ ತರಗತಿಯ ಕೃಷ್ಣ ಸುಧಾಮ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಹಿಂದಿನ ಭಾಷೆ ಚಟುವಟಿಕೆ ಹಿಡ್ಕೊಂಡು ಪ್ರಶ್ನೋತ್ತರಗಳೆಲ್ಲ ಇದರಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೋಟ್ಸ್ಗಳನ್ನ ನಿಮಗೆ ಪ್ರೊವೈಡ್ ಮಾಡ್ತಿದ್ದೇನೆ. ಆ್ಯಂಡ್ ನಮ್ಮ ಚಾನಲ್ನ ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ, ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸ್ಗಳು ನಿಮಗೆ ಬಂದು ತಲುಪುತ್ತೆ, ಒಂದು ವಿಡಿಯೋನು ಮಿಸ್ ಆಗಲ್ಲ ಅಂತ ಹೇಳ್ತಾ. ಆ್ಯಂಡ್ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಓಕೆ, ವಿಡಿಯೋನ ಕೊನೆ ತನಕ ನೋಡಿ, ಚೆನ್ನಾಗಿ ನೋಟ್ಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿರಿ. ನಾಟ್ ಓನ್ಲಿ ಫಾರ್ ಎಕ್ಸಾಮ್ ಪರ್ಪಸ್, ಪ್ಲೀಸ್ ಸ್ಟಡಿ ಮಾಡಬೇಡಿ, ಬರ್ಕೋಬೇಡಿ. ಓಕೆ, ನೀವೇನಾದ್ರು ಮಾಡ್ತೀರಾ, ಒಳ್ಳೆಯದನ್ನು ಏನಾರು ತಿಳ್ಕೊತೀರಾ ಅಥವಾ ಒಂದು ಭಾಷೆ ಬಗ್ಗೆ ಚೆನ್ನಾಗಿ ಕಲಿತೀರಾ ಅನ್ನೋ ಹೋಪ್ ಇಟ್ಕೊಂಡು ಕಲೀರಿ. ಒಂದು ಒಳ್ಳೆ ಪ್ರೀತಿಯಿಂದ ಕಲೀರಿ, ಯಾವುದೇ ಒಂದು ಭಾಷೆ ಕಲಿಬೇಕಾದ್ರೆ ಅಥವಾ ಒಂದು ವಿಷಯವನ್ನು ಕಲಿಬೇಕಾದ್ರೆ. ಓಕೆ, ಬನ್ನಿ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ಕ್ಲಾಸ್ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ ಕಾಣಿಸ್ತಿದೆ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಿಂದಿನ ಅನೇಕ ಪಾಠದ ಪ್ರಶ್ನೋತ್ತರಗಳು 1ರಿಂದ 10th ಕ್ಲಾಸಸ್ಸದ್ದು ಇದೆ ನಮ್ಮ ಚಾನಲ್ನಲ್ಲಿ, ನೀವು ನೋಡಬಹುದು. ಕನ್ನಡ, ಇಂಗ್ಲೀಷ್ ಹಾಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಒನ್ಸ್ ಅಗೇನ್ ವಿಸಿಟಿಂಗ್ ಅವರ್ ಚಾನಲ್. ಲೆಟ್ಸ್ ಬಿಗಿನ್. ನೋಡಿ, ಕೃಷ್ಣ ಸುಧಾಮ ಅನ್ನುವಂತಹ ಪಾಠದ ಏನಿದೆ, ಕೆಳಗಿನ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಗೆಳೆಯ, ಸ್ನೇಹಿತ, ಸಖ. ಹೆಂಡತಿ, ಪತ್ನಿ, ಕಾಂತ. ರಾಜ, ಅರಸ, ದೊರೆ. ದುಡಿಮೆ, ಉದ್ಯೋಗ, ಕೆಲಸ. ಇನ್ನು 2ನೇದ ಏನಿದೆ ನೋಡಿ, ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಇದೆ. ಪರಮ ಮಿತ್ರ, ಮೊದಲ ಪದ ಪರಮ ಮಿತ್ರ. ಶ್ಯಾಮ್, ನನ್ನ ಪರಮ ಮಿತ್ರ, ನನ್ನಲ್ಲಿನ ಎಲ್ಲ ತಪ್ಪುಗಳನ್ನು ತಿದ್ದುವವನು ಅವನೇ. ಓಕೆ, ಸೊ ಈ ಥರ ನೀವು ಬರೀಬಹುದು. ಇನ್ನು 2ನೇದು ವಿಶ್ರಾಂತಿ. ಪ್ರತಿ ಕೆಲಸದಲ್ಲಿಯೂ ಸಮಯಕ್ಕೆ ತಕ್ಕಂತೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಓಕೆ, 3ನೇದು ಸತ್ಕಾರ. ಇಲ್ಲಿನ ಪ್ರತಿಯೊಂದು ಮನೆಯಲ್ಲಿಯೂ ಅತಿಥಿಗಳನ್ನು ದೇವರಂತೆ ಸತ್ಕಾರ ಮಾಡುತ್ತಾರೆ. ಸಂತೋಷ, ನಾನು ಸದಾಕಾಲ ಪರಮಾತ್ಮನೊಂದಿಗೆ ಸಂತೋಷವಾಗುವಂತೆ ಕೆಲಸಗಳನ್ನು ಮಾಡಬೇಕು. ಪರಮಾತ್ಮನಿಗೆ ಸಂತೋಷವಾಗುವಂತೆ ಕೆಲಸಗಳನ್ನು ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಶ್ರಮ ವಹಿಸು ಅಂತ ಇದೆ. ಓಕೆ, ಶ್ರಮ ವಹಿಸು, ಏನು ಶ್ರಮ ವಹಿಸೋದು ಹಾಗಾದರೆ? ಈ ಉತ್ತಮ ಪ್ರಾಜೆಕ್ಟ್ ಮಾಡಲು ಆ ವ್ಯಕ್ತಿಗಳೆಲ್ಲ ಬಹಳ ಶ್ರಮ ವಹಿಸಿದ್ದಾರೆ. ಓಕೆ, ಇನ್ನು ನೋಡ್ರಿ, ಕೆಳಗಡೆದೇನಿದೆ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಓಕೆ, ಮೊದಲ ಪ್ರಶ್ನೆ, ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಉತ್ತರ ನೋಡಿ, ಸುಧಾಮನು ಯಾವುದನ್ನು ಚಿಂತಿಸದೆ ಜೀವನದಲ್ಲಿ ಬಂದದ್ದನ್ನು ಅನುಭವಿಸಬೇಕು, ಅದೇ ಮಾನವ ಧರ್ಮ ಎನ್ನುತ್ತಾನೆ. ಓಕೆ, ನೆಕ್ಸ್ಟ್ ನೋಡಿ, ಯಾರಿಗಾಗಿ ಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಹೆಂಡತಿ ಹೇಳುತ್ತಾಳೆ? ಮಕ್ಕಳಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ. ಇನ್ನು ಮುಂದಿನ ಪ್ರಶ್ನೆ, ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು? ಉತ್ತರ, ಶ್ರೀಕೃಷ್ಣನು ಸುಧಾಮನನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದಾಗ ಸುಧಾಮನ ಕಣ್ಣಲ್ಲಿ ಸಂತೋಷದಿಂದ ನೀರು ಬಂತು. 4ನೆಯ ಪ್ರಶ್ನೆ, ಮನೆಗೆ ಮರಳಿದ ಸುಧಾಮನು ಏನನ್ನ ಕಂಡನು? ಮನೆಗೆ ಮರಳಿದ ಸುಧಾಮನು ತನ್ನ ಮನೆಯ ಜಾಗದಲ್ಲಿ ದೊಡ್ಡ ಅರಮನೆ ಇದ್ದದ್ದನ್ನು, ಹೆಂಡತಿ ಮಕ್ಕಳು ರೇಷ್ಮೆ ವಸ್ತ್ರ ಧರಿಸಿ ಮೈ ಮೇಲೆ ಚಿನ್ನದ ಆಭರಣ ಒಡವೆಗಳನ್ನು ಧರಿಸಿರುವುದನ್ನು ಕಂಡನು. 5ನೆಯ ಪ್ರಶ್ನೆ, ಸುಧಾಮನ ಮನೆಯನ್ನು ಕಟ್ಟಿದವರು ಯಾರು? ಉತ್ತರ, ಸುಧಾಮನ ಮನೆಯನ್ನು ಕಟ್ಟಿದವರು ಶ್ರೀಕೃಷ್ಣ. ಏನಿದೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 5ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಇನ್ನು ಶ್ರೀಕೃಷ್ಣ ಮೊದಲ ಪ್ರಶ್ನೆ ನೋಡಿ, 5-6 ವಾಕ್ಯಗಳಲ್ಲಿನ ಮೊದಲ ಪ್ರಶ್ನೆ, ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ಹೇಗೆ ನೆನೆಸಿಕೊಂಡರು ಅಂತ ಕೇಳಿದ್ದಾರೆ. ಉತ್ತರ, ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಒಟ್ಟಿಗೆ ಊಟ ಮಾಡುತ್ತಿದ್ದುದನ್ನು ಹಾಗೂ ಒಟ್ಟಿಗೆ ಕಟ್ಟಿಗೆ ತರಲು ಹೋಗುತ್ತಿದ್ದುದು, ಹಾಗೆ ಗುರುಮಾತೆ ಕೊಟ್ಟಿದ್ದ ಹುರಿಗಡಲೆ ತಿಂದದ್ದು, ನಿನ್ನ ಪಾಲಿನ ಕಡಲೆ ನಾ ಕಸಿದುಕೊಂಡದ್ದು ಎಂದು ನೆನೆಸಿಕೊಳ್ಳುವರು. ಓಕೆ, ಇನ್ನು 2ನೇ ಪ್ರಶ್ನೆ ನೋಡಿ, ಶ್ರೀಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿ ಕೊಟ್ಟದ್ದನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಶ್ರೀಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿ ಕೊಟ್ಟಿದ್ದನ್ನು ಸುಧಾಮನ ಹೆಂಡತಿ
ಹೀಗೆ ಹೇಳುತ್ತಾಳೆ. ನೀವು ದ್ವಾರಕಾನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು. ಬೇಕಾದ ಎಲ್ಲ ವಸ್ತುಗಳನ್ನು ತಂದರು. ಚಕ್ ಚಕ ಅಂತ ಮನೆ ನಿರ್ಮಿಸಿದರು. ಹಾಗೂ ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಎಂದು ಹೇಳಿದಳು. ಹೀಗೆ ಶ್ರೀಕೃಷ್ಣನು ಸುಧಾಮನಿಗೆ ಹೊಸ ಮನೆಯನ್ನು ನಿರ್ಮಿಸಿ ಕೊಟ್ಟನು. ಓಕೆ, ಈ ಥರ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಹೇಳಿರಿ ಅಂತ ಹೇಳಿದ್ದಾರೆ. ಓಕೆ, ಮೊದಲನೇದು, ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಈ ಮಾತನ್ನು ಸುಧಾಮನು ತನ್ನ ಹೆಂಡತಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಹೇಳಿದಾಗ ತನ್ನ ಹೆಂಡತಿಗೆ ಈ ಮೇಲಿನ ಮಾತನ್ನು ಹೇಳಿದನು. ಓಕೆ, ಇನ್ನು ಎರಡನೇದು ನೋಡ್ರಿ, ಏನಿದೆ ಅಂತಂದರೆ, ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಬನ್ನಿ, ಹೋಗಿ ಕೇಳಿ. ಓಕೆ, ಈ ಮಾತನ್ನು ಸುಧಾಮನ ಹೆಂಡತಿ ಹೇಳುತ್ತಾಳೆ. ಸುಧಾಮನ ಆಪ್ತ ಮಿತ್ರನಾದ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಹೇಳಿದಾಗ ಆತನ ಬಳಿ ಕೇಳಿದರೆ ಸ್ವಾಭಿಮಾನಕ್ಕೆ ಧಕ್ಕೆ ಬರುವುದು, ಸ್ನೇಹದ ದುರುಪಯೋಗವಾಗುತ್ತದೆ ಎಂದು ಯೋಚಿಸುತ್ತಿದ್ದ ಸಂದರ್ಭದಲ್ಲಿ ಸುಧಾಮನಿಗೆ ಹೀಗೆ ಹೇಳುತ್ತಾಳೆ. ಓಕೆ, ಇನ್ನು ಮೂರನೇದು ನೋಡ್ರಿ, ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಈ ಮೇಲಿನ ಮಾತನ್ನು ಶ್ರೀಕೃಷ್ಣನು ಸುಧಾಮನಿಗೆ ಹೇಳುತ್ತಾನೆ. ಶ್ರೀಕೃಷ್ಣನ ಬಳಿ ಬಂದ ಸುಧಾಮನು ಹೇಗೆ ಸಹಾಯ ಕೇಳುವುದು ಎಂದು ಯೋಚಿಸುತ್ತಾ ನಿಂತಾಗ ಶ್ರೀಕೃಷ್ಣನು ಈ ಮೇಲಿನ ಮಾತನ್ನು ಹೇಳುತ್ತಾ ಮಾತನ್ನು ಪ್ರಾರಂಭ ಮಾಡ್ತಾನೆ. ಓಕೆ, ಇನ್ನು ಕೊನೆಯದಾಗಿ, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಓಕೆ, ಈ ಮೇಲಿನ ಮಾತನ್ನು ಸುಧಾಮನ ಮಗ ಹೇಳುತ್ತಾನೆ. ದ್ವಾರಕೆಯಿಂದ ಹಿಂತಿರುಗಿದ ಸುಧಾಮನು ತನ್ನ ಹೊಸ ಮನೆಯನ್ನು, ಹೆಂಡತಿ ಮಕ್ಕಳ ವೈಭವವನ್ನು ಕಂಡು ಆಶ್ಚರ್ಯವಾದಾಗ ಮಗ ಸಂತೋಷದಿಂದ ಬಂದು ಸುಧಾಮನ ಬಳಿ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಓಕೆ, ಸೊ ಈ ಥರ ಬರಿಬೇಕು. ಇಲ್ಲಿಗೆ ಈ ಪಾಠದ ಎಲ್ಲ ಸಂಪೂರ್ಣ ಪ್ರಶ್ನೋತ್ತರಗಳು ಮುಗೀತು. ಮುದ್ದು ಮಕ್ಕಳೇ, ಇಲ್ಲಿಯವರೆಗೂ ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಂಗ್ಲೀಷ್ ಕ್ಲಾಸಸ್ಗಳು, ನೋಟ್ಸ್ಗಳು ಇದೆ ನಮ್ಮ ಚಾನಲ್ನಲ್ಲಿ. ಪಾಠ, ಪದ್ಯ, ಪ್ರಶ್ನೋತ್ತರಗಳು ಹಾಗೆ ಇಂಗ್ಲೀಷ್ ಪಾಠ ಪದ್ಯಗಳನ್ನ ಸುಲಭವಾಗಿ ನಿಮ್ಗೆ ಅರ್ಥ ಆಗೋ ಹಾಗೆ ನಾನು ಕ್ಲಾಸಸ್ಗಳನ್ನ ಮಾಡಿ ಹಾಕಿದ್ದೇನೆ. ನೋಡ್ತಾ ಇರಿ. ಪ್ರಶ್ನೋತ್ತರಗಳು ಕೂಡ ಇದೆ ಇಂಗ್ಲೀಷದ್ದು. ಒನ್ಸ್ ಅಗೇನ್ ಗ್ರಾಮರ್ ಕ್ಲಾಸಸ್ಗಳಿದೆ, ಕನ್ನಡ ಇಂಗ್ಲೀಷದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಸಿಗೋಣ ಮುಂದಿನ ಮತ್ತೊಂದು ಪಾಠ ಅಥವಾ ಪದ್ಯದ ಜೊತೆಗೆ, ಮತ್ತೊಂದು ನೋಟ್ಸ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.